ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು 9ನೇ ತರಗತಿಗೆ ಸಂಬಂಧಿಸಿದಂತೆ 4ನೇ ವಿಡಿಯೋ ಇದಾಗಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗೆ ಪಟ್ಟಿ ಮಾಡಿದಂತ ಚಟುವಟಿಕೆಗಳನ್ನ ನೋಡಿ ನೀವು ಕೆಲಸವನ್ನ ಅರ್ಥೈಸಿಕೊಂಡಿರುವಂತೆ ಮಾಡಿದ ಕೆಲಸಕ್ಕೆ ಕಾರಣ ಕೊಡಿ ಅಂತ ಇದೆ. ನೋಡಿ, ಕೆಲಸ ನಡಿಬೇಕು ಅಂತ ಅಂದ್ರೆ ಸಾಧಿತವಾಗಬೇಕಾದಂತ 2 ನಿಬಂಧನೆಗಳು ಅಂತ ಹೇಳಿದ್ರೆ, ಮೊದಲನೇದು ಕಾಯದ ಮೇಲೆ ಬಲ ಪ್ರಯೋಗ ಆಗಿರ್ಬೇಕು. ಜೊತೆಗೆ ಕಾಯವು ಸ್ಥಾನವನ್ನ ಬದಲಾಯಿಸಿರ್ಬೇಕು. ಈಗ ಮೊದಲನೇದು, ಸುಮಾಳು ಒಂದು ಕೊಳದಲ್ಲಿ ಈಜ್ತಾ ಇದ್ದಾಳೆ. ಇಲ್ಲೇನಾಗ್ತಾ ಇದೆ ನೋಡಿ, ಸುಮಾಳು ಒಂದು ಕೊಳದಲ್ಲಿ ಈಜುವಾಗ ಬಲವನ್ನ ಪ್ರಯೋಗಿಸಿ ನೀರನ್ನ ಹಿಂದೆ ತಳ್ತಾ ಇದ್ದಾಳೆ. ಹಿಂದೆ ತಳ್ತಾ ಏನಾಗ್ತಾ ಇದೆ, ಅವಳು ನೀರಿನಲ್ಲಿ ಮುಮ್ಮುಖವಾಗಿ ಚಲಿಸ್ತಾ ಇದ್ದಾಳೆ. ಹಾಗಾಗಿ ಸುಮಾಳು ಈಜುವಾಗ ಕೆಲಸ ಆಗಿದೆ. ಯಾಕೆ ಅಂದ್ರೆ ಅಲ್ಲಿ ಬಲವು ಕಾಯುವ ಸ್ಥಾನವನ್ನು ಬದಲಾಯಿಸಿದೆ, ಅದಕ್ಕೋಸ್ಕರ. ಒಂದು ಕತ್ತೆಯು ತನ್ನ ಬೆನ್ನಿನ ಮೇಲೆ ಭಾರವನ್ನ ಹೊತ್ತು ಸಾಕ್ತಾ ಇದೆ. ನೋಡಿ, ಕತ್ತೆ ಏನಿರುತ್ತೆ, ತನ್ನ ಬೆನ್ನಿನ ಮೇಲೆ ಭಾರವನ್ನ ಹೊತ್ತು ಮುಮ್ಮುಖವಾಗಿ ಚಲಿಸಿದಾಗ ಕಾಯದ ಸ್ಥಾನ ಬದಲಾಗಿದೆ, ಆದ್ರೆ ಸ್ಥಾನ ಪಲ್ಲಟ ಏನಿರುತ್ತೆ ಬಲಕ್ಕೆ ಲಂಬವಾಗಿದೆ. ಹಾಗಾಗಿ ಇಲ್ಲಿ ಏನು ಕೆಲಸ ಶೂನ್ಯವಾಗಿದೆ. ಓಕೆ, ಒಂದು ಗಾಳಿ ಯಂತ್ರವು ಬಾವಿಯಿಂದ ನೀರನ್ನ ಮೇಲೆತ್ತುತ್ತಾ ಇದೆ. ನೋಡಿ, ಗಾಳಿ ಯಂತ್ರ ಬಾವಿಯಿಂದ ನೀರನ್ನ ಮೇಲೆತ್ತುವಂತ ಕೆಲಸ ಗುರುತ್ವಾಕರ್ಷಣೆಯ ಬಲದ ವಿರುದ್ಧವಾಗಿ ನಡೆದಿದೆ. ಹಾಗಾಗಿ ಗಾಳಿ ಯಂತ್ರವು ಬಾವಿಯಿಂದ ನೀರನ್ನ ಮೇಲೆತ್ತುವಾಗ ಇಲ್ಲಿ ಕೆಲಸ ಆಗಿದೆ ಅಂತ ನಾವು ಹೇಳ್ತೀವಿ, ವರ್ಕ್ ಡನ್ ಆಗಿದೆ. ಒಂದು ಹಸಿರು ಸಸ್ಯವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಏನಂತ ಹೇಳ್ತೀವಿ, ಕೆಲಸ ಆಗಿದೆನಾ ಇಲ್ವಾ? ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇರಬೇಕಾದ್ರೆ ಸಸ್ಯದ ಎಲೆಗಳಲ್ಲಿ ಯಾವುದೇ ಸ್ಥಾನ ಪಲ್ಲಟ ಇಲ್ಲ, ಹಾಗಾಗಿ ಕೆಲಸ ಶೂನ್ಯ ಆಗಿರುತ್ತೆ. ಒಂದು ಯಂತ್ರವು ರೈಲನ್ನ ಎಳಿತಾ ಇದೆ. ನೋಡಿ, ಯಂತ್ರವು ರೈಲನ್ನ ಎಳೆಯಲು ಬಲ ಪ್ರಯೋಗ ಮಾಡ್ತಾ ಇದೆ. ಅಲ್ಲಿ ಬಲ ಪ್ರಯೋಗದ ದಿಕ್ಕಿನಲ್ಲಿಯೇ ರೈಲು ಚಲಿಸ್ತಾ ಇದೆ. ಬಲಕಾಯವು ಸ್ಥಾನವನ್ನ ಇಲ್ಲಿ ಬದಲಾಯಿಸಿರೋದ್ರಿಂದ ಯಂತ್ರವು ರೈಲನ್ನ ಎಳೆಯುವಾಗ ಇಲ್ಲಿ ಕೂಡ ಕೆಲಸ ಆಗಿರುತ್ತೆ. ಆಹಾರ ಧಾನ್ಯಗಳು ಸೂರ್ಯನ ಶಾಖಕ್ಕೆ ಒಣಗ್ತಾ ಇದೆ. ಇದನ್ನ ಏನಂತ ಹೇಳ್ತೀವಿ? ಸೂರ್ಯನ ಶಾಖದಿಂದ ಆಹಾರ ಧಾನ್ಯಗಳು ಒಣಗ್ತಾ ಇದೆ, ಆದ್ರೆ ಆಹಾರ ಧಾನ್ಯಗಳು ಸ್ಥಾನ ಬದಲಾಗಿಲ್ಲ, ಹೌದಲ್ವಾ? ಹಾಗಾಗಿ ಸೂರ್ಯನ ಶಾಖಕ್ಕೆ ಒಣಗುತ್ತಾ ಇರ್ಬೇಕಾದ್ರೆ ಇಲ್ಲಿ ಕೆಲಸ ಶೂನ್ಯ ಆಗಿರುತ್ತೆ. ಗಾಳಿ ಶಕ್ತಿಯಿಂದ ಒಂದು ಹಾಯಿ ದೋಣಿಯು ಚಲಿಸ್ತಾ ಇದೆ ಅಂತ ಇದೆ. ನೋಡಿ, ಗಾಳಿ ಶಕ್ತಿ ಏನಿರುತ್ತೆ ಅದರಿಂದ ಹಾಯಿ ದೋಣಿಯ ಮೇಲೆ ಬಲ ಪ್ರಯೋಗ ಮಾಡೋದ್ರಿಂದ ಮುಂದಕ್ಕೆ ಚಲಿಸುವಂತೆ ಅದು ಮಾಡುತ್ತೆ. ಹಾಗಾಗಿ ಗಾಳಿ ಶಕ್ತಿಯಿಂದ ಒಂದು ಹಾಯಿ ದೋಣಿಯು ಚಲಿಸುವಾಗ ಇಲ್ಲೂ ಕೂಡ ಕೆಲಸ ಆಗಿರುತ್ತೆ. ನೆಲದಿಂದ ಒಂದು ನಿರ್ದಿಷ್ಟ ಕೋನದಲ್ಲಿ ಒಂದು ಕಾಯವನ್ನ ನಾವು ಎಸೆದಾಗ ಅದು ವಕ್ರ ಪಥದಲ್ಲಿ ನೆಲಕ್ಕೆ ಹಿಂದಿರುಗುತ್ತೆ. ಆ ಕಾಯದ ಪ್ರಾರಂಭಿಕ ಮತ್ತು ಅಂತಿಮ ಬಿಂದುಗಳು ಅದೇ ಅಡ್ಡ ರೇಖೆಯ ಮೇಲೆ ಇರ್ತವೆ. ಹಾಗಾದ್ರೆ ಗುರುತ್ವ ಬಲದಿಂದ ಆ ಕಾಯದ ಮೇಲೆ ಮಾಡಿದ ಕೆಲಸ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಗುರುತ್ವಾಕರ್ಷಣೆಯಿಂದ ಮಾಡಿದ ಕೆಲಸ ಒಂದು ಕಾಯದ ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ಲಂಬ ಎತ್ತರಗಳ ವ್ಯತ್ಯಾಸವನ್ನ ಅದು ಅವಲಂಬಿಸಿರುತ್ತೆ. ಸೊ ದಟ್ ಕಾಯದ ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ಲಂಬ ಎತ್ತರಗಳ ವ್ಯತ್ಯಾಸ ಏನಾಗಿರುತ್ತೆ, ಇಲ್ಲಿ 0 ಆಗಿರುತ್ತೆ. W=mgh ನಾವು ಆ ಫಾರ್ಮುಲಾವನ್ನ ಹಾಕೊಂಡು ಮಾಡಿದಾಗ ವ್ಯತ್ಯಾಸನೇ 0 ಇದ್ದಾಗ ಬರುವಂತ ಉತ್ತರ ಕೂಡ ಗುರುತ್ವ ಬಲದಿಂದ ಆ ಕಾಯದ ಮೇಲೆ ಮಾಡಿದಂತ ಕೆಲಸ ಕೂಡ ಏನಾಗಿರುತ್ತೆ, ಶೂನ್ಯ ಆಗಿರುತ್ತೆ. ಒಂದು ಬ್ಯಾಟರಿಯು ಬಲ್ಬ್ ಅನ್ನ ಹೊತ್ತಿಸ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿನ ಶಕ್ತಿಯ ಬದಲಾವಣೆಯನ್ನ ವಿವರಿಸಿ ಅಂತ ಇದೆ. ನೋಡಿ, ಒಂದು ಬ್ಯಾಟರಿಯನ್ನ ಬಲ್ಬ್ಗೆ ಸಂಪರ್ಕ ಕಲ್ಪಿಸಿದಾಗ ಬ್ಯಾಟರಿಯ ರಾಸಾಯನಿಕ ಶಕ್ತಿ ಏನಾಗಿರುತ್ತೆ, ಅದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗಿರುತ್ತೆ. ಸೊ ಬಲ್ಬ್ ವಿದ್ಯುತ್ ಶಕ್ತಿಯನ್ನ ಪಡೆದಾಗ ವಿದ್ಯುತ್ ಶಕ್ತಿಯು ಬೆಳಕು ಮತ್ತು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಅದನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? ರಾಸಾಯನಿಕ ಶಕ್ತಿ ದಟ್ ಇಸ್ ಗಿವ್ಸ್ ರೈಸ್ ಟು ವಿದ್ಯುತ್ ಶಕ್ತಿ, ತದನಂತರ ನಮಗೆ ಬೆಳಕು ಜೊತೆಗೆ ಉಷ್ಣ ಶಕ್ತಿ ಬಿಡುಗಡೆ ಆಗುವಂತದ್ದು. ಇನ್ನು ಒಂದು ಬಲವು 20 kg ರಾಶಿ ಉಳ್ಳಂತ ಒಂದು ಕಾಯದ ವೇಗವನ್ನ 5 m/s ನಿಂದ 2 m/s ಗೆ ಬದಲಾಯಿಸುತ್ತೆ. ಓಕೆ, ಆ ಬಲದಿಂದ ಮಾಡಿದ ಕೆಲಸಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಅದಕ್ಕೋಸ್ಕರ ಕೈನೆಟಿಕ್ ಎನರ್ಜಿ = 12 mv². ಈ ಫಾರ್ಮುಲಾವನ್ನ ಹಾಕೊಂಡು ಮಾಡಿದಾಗ ನೋಡಿ, ಕಾಯದ ವೇಗವನ್ನ 5 m/s ಚಲಿಸ್ತಾ ಇದ್ದಾಗ ಚಲನ ಶಕ್ತಿ ಎಷ್ಟಿರುತ್ತೆ, 1/2 × 20 ಓಕೆ ಇಂಟು 5 ಸ್ಕ್ವೇರ್ ಮಾಡ್ಕೊಂಡಾಗ ನಮಗೆ 250 ಸಿಗುತ್ತೆ. ಇದು 2 m/s ಗೆ ಮಾಡ್ಕೊಂಡಾಗ ಎಷ್ಟು ಸಿಗುತ್ತೆ, 40 ಸಿಗುತ್ತೆ. ಸೊ ಅದರಿಂದ ನೋಡಿ, K2 - K1 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, 210 ಜೌಲ್ ಅಷ್ಟು ಸಿಗುತ್ತೆ. ಇಷ್ಟು ಜೌಲ್ ಅಷ್ಟು ಎನರ್ಜಿ ಸಿಗುತ್ತೆ. ಸೊ ಹಾಗಾಗಿ ಋಣ ಚಿಹ್ನೆಯು ಕಾಯದ ಚಲನೆಗೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗವಾಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದೆ. ಪ್ಲಸ್ ಇತ್ತು ಅಂದ್ರೆ ಅದೇ ದಿಕ್ಕಿನಲ್ಲಿ, ಮೈನಸ್ ಇತ್ತು ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗಿರೋದು ಸೂಚಿಸುತ್ತೆ. ಇನ್ನು 10 kg ರಾಶಿಯ ಒಂದು ಮೇಜಿನ ಮೇಲೆ ಎ ಬಿಂದುವಿನಲ್ಲಿದೆ, ಅದು ಬಿ ಬಿಂದುವಿಗೆ ಚಲಿಸುತ್ತೆ. ಎ ಮತ್ತು ಬಿ ಯನ್ನ ಸೇರಿಸುವಂತಹ ರೇಖೆಯು ಅಡ್ಡಗೆರೆ ಆಗಿದ್ರೆ ಆ ಕಾಯದ ಮೇಲೆ ಗುರುತ್ವ ಬಲವು ಮಾಡಿದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಇದು ಕೂಡ ಸೇಮ್ ಕ್ವೆಶ್ಚನ್.
ನೋಡಿ, ಗುರುತ್ವಾಕರ್ಷಣೆಯಿಂದಾಗಿ ಮಾಡಿದಂತ ಕೆಲಸ ಒಂದು ಕಾಯದ ಲಂಬ ಎತ್ತರಗಳ ವ್ಯತ್ಯಾಸವನ್ನ ಅವಲಂಬಿಸಿರುತ್ತೆ. ಹಾಗಾಗಿ ಇಲ್ಲಿ ಎತ್ತರ 0 ಆಗಿದ್ದಾಗ ಗುರುತ್ವ ಬಲದಿಂದ ಆ ಕಾಯದ ಮೇಲೆ ಮಾಡಿದ ಕೆಲಸ ಯಾವಾಗ್ಲೂ ಶೂನ್ಯವಾಗಿರುತ್ತೆ. ಸ್ವತಂತ್ರವಾಗಿ ಬೀಳ್ತಾ ಇರುವಂತಹ ಕಾಯವು ಮುಂದುವರೆದಂತೆ ಅದರ ಪ್ರಚನ್ನ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ಶಕ್ತಿಯ ಸಂರಕ್ಷಣಾ ನಿಯಮವನ್ನ ಉಲ್ಲಂಘಿಸಿದೆ. ಒಂದ್ ವೇಳೆ ಉಲ್ಲಂಘಿಸಿದ್ರೆ ಯಾಕೆ ಅಂತ ಕೇಳಿದರೆ, ಖಂಡಿತವಾಗ್ಲೂ ಅದು ಉಲ್ಲಂಘಿಸಿಲ್ಲ. ನೋಡಿ, ಒಂದು ಕಾಯದ ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿಗಳ ಮೊತ್ತ ಅದರ ಯಾಂತ್ರಿಕ ಶಕ್ತಿ ಆಗಿರುತ್ತೆ. ಅಂದ್ರೆ ಮೀನ್ಸ್ ಮೆಕ್ಯಾನಿಕಲ್ ಎನರ್ಜಿ ಆಗಿರುತ್ತೆ. ಸೊ ಒಂದು ಕಾಯವು ಸ್ವತಂತ್ರವಾಗಿ ಬೀಳುತ್ತಾ ಇರಬೇಕಾದ್ರೆ ಅದರ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚನ್ನ ಶಕ್ತಿಯು ಕಡಿಮೆಯಾಗುವಿಕೆಯು ಅಷ್ಟೇ ಪ್ರಮಾಣದಲ್ಲಿ ಚಲನಶಕ್ತಿ ಹೆಚ್ಚಾಗುವಿಕೆಗೆ ಅದು ಕಾರಣ ಆಗುತ್ತೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಬಿಂದುವಿನಲ್ಲಿ ಪ್ರಚನ್ನ ಶಕ್ತಿ ಕಡಿಮೆ ಆಗುವಿಕೆ ಅಂತ ಅಂದಾಗ ಅಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಚಲನಶಕ್ತಿಯ ಹೆಚ್ಚಾಗುವಿಕೆ ಕೂಡ ಕಾರಣವಾಗುತ್ತೆ. ಇಲ್ಲಿ ಗಾಳಿ ಪ್ರತಿರೋಧವನ್ನ ತಿರಸ್ಕರಿಸಲಾಗಿದೆ. ಆದ್ದರಿಂದ ಇಲ್ಲಿ ನಿರಂತರವಾಗಿ ಗುರುತ್ವ ಪ್ರಚನ್ನ ಶಕ್ತಿಯು ಚಲನಶಕ್ತಿಯಾಗಿ ವರ್ಗಾವಣೆ ಆಗ್ತಾ ಇದೆ. ನೀವು ಬೈಸೈಕಲ್ ತುಳಿಯುವಾಗ ಸಂಭವಿಸುವಂತಹ ವಿವಿಧ ರೀತಿಯ ಶಕ್ತಿಯ ವರ್ಗಾವಣೆಗಳು ಯಾವುವು ಅಂತ ಕೇಳಿದರೆ, ನೋಡಿ, ಬೈಸೈಕಲ್ ತುಳಿಯಬೇಕಾದ್ರೆ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣಶಕ್ತಿ ಮತ್ತು ಬೈಸೈಕಲ್ ನ ಚಲನಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸ್ನಾಯು ಶಕ್ತಿ, ಉಷ್ಣಶಕ್ತಿ ಮತ್ತು ಚಲನಶಕ್ತಿ. ಇಲ್ಲಿ ದೇಹದ ಉಷ್ಣಶಕ್ತಿ, ಸವಾರನ ದೇಹದ ಉಷ್ಣಶಕ್ತಿ ಮತ್ತು ಬೈಸೈಕಲ್ ನ ಚಲನಶಕ್ತಿಯಾಗಿ ಇಲ್ಲಿ ಪರಿವರ್ತನೆ ಆಗುತ್ತೆ. ಓಕೆ. 8ನೇ ಪ್ರಶ್ನೆ, ನಿಮ್ಮ ಎಲ್ಲಾ ವಿಫಲ ಯತ್ನಗಳಲ್ಲಿ ಬೃಹತ್ ಬಂಡೆಯೊಂದನ್ನ ತಳ್ಳುವಾಗ ಶಕ್ತಿಯು ವರ್ಗಾವಣೆಗೊಂಡಿತೆ. ನೀವು ಪ್ರಯೋಗಿಸಿದ ಶಕ್ತಿಯು ಎಲ್ಲಿಗೆ ಹೋಯಿತು? ನೋಡಿ, ಎಲ್ಲಾ ವಿಫಲ ಯತ್ನಗಳಲ್ಲಿ ಬೃಹತ್ ಬಂಡೆಯೊಂದನ್ನ ತಳ್ಳುವಾಗ ಸ್ಥಿರವಾದ ಬಂಡೆಗೆ ಯಾವುದೇ ಶಕ್ತಿಯ ವರ್ಗಾವಣೆ ಆಗೋದಿಲ್ಲ. ಒಂದು ಬಂಡೆ ಸ್ಥಿರವಾಗಿದೆ ಅಂದ್ರೆ ನಮ್ಮ ಎಷ್ಟೇ ಶಕ್ತಿ ಹಾಕಿದ್ರೂ ಅದು ವರ್ಗಾವಣೆ ಆಗೋದಿಲ್ಲ. ಆದ್ರೆ ಯಾವುದೇ ಶಕ್ತಿಯ ನಷ್ಟ ಕೂಡ ಅಲ್ಲಿ ಆಗೋದಿಲ್ಲ. ಯಾಕೆ ಅಲ್ಲಿ ಶಕ್ತಿಯ ನಷ್ಟ ಆಗಲ್ಲ ಅಂತ ಹೇಳಿದ್ರೆ, ಬೃಹತ್ ಬಂಡೆಯೊಂದನ್ನ ತಳ್ಳೋದಕ್ಕೆ ಬಳಸಿದಂತ ಸ್ನಾಯು ಶಕ್ತಿ ಏನಿರುತ್ತೆ ಅದು ದೇಹದ ಉಷ್ಣ ಶಕ್ತಿಯಾಗಿ ವರ್ಗಾವಣೆಗೊಂಡು ನಮ್ಮ ದೇಹ ಬಿಸಿ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿ ಎನರ್ಜಿ ಲಾಸ್ ಆಗಿರೋದಿಲ್ಲ. ಓಕೆ. ಗೃಹೋಪಯೋಗದಲ್ಲಿ ತಿಂಗಳೊಂದರಲ್ಲಿ 250 ಯೂನಿಟ್ಗಳಷ್ಟು ಶಕ್ತಿಯನ್ನು ಉಪಯೋಗಿಸಿದ್ರೆ ಜೂಲ್ಗಳಲ್ಲಿ ಈ ಶಕ್ತಿಯ ಪ್ರಮಾಣವೆಷ್ಟು? ಅಂದ್ರೆ ನಾವು ಅದನ್ನು ಜೌಲ್ ಅಲ್ಲಿ ಹೇಳ್ಬೇಕು. ಒಂದು ಗಂಟೆಯಲ್ಲಿ 1000 ಜೌಲ್ಸ್ ಪರ್ ಸೆಕೆಂಡ್ ದರದಲ್ಲಿ ಉಪಯೋಗಿಸಿದಂತಹ ಶಕ್ತಿಯನ್ನ 1 ಕಿಲೋವ್ಯಾಟ್ ಅವರ್ ಅಂತ ನಾವು ಕರಿತೀವಿ. ಸೊ 1 ಕಿಲೋವ್ಯಾಟ್ ಅವರ್ ಅನ್ನ 1 ಕಿಲೋವ್ಯಾಟ್ ಇಂಟು 1 ಅವರ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? 3.6 ಇಂಟು 10⁶ ಸಿಗುತ್ತೆ. 1 ಯೂನಿಟ್ ಅಂತ ಅಂದ್ರೆ 1 ಕಿಲೋವ್ಯಾಟ್ ಗಂಟೆ ಅಂತ ಅರ್ಥ. ಸೊ 250 ಯೂನಿಟ್ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಇದಕ್ಕೆ 250 ಆಡ್ ಮಾಡ್ತೀವಿ. ಅವಾಗ 9 ಇಂಟು 10⁸ ಜೌಲ್ಸ್ ನಮ್ಗೆ ಸಿಗುತ್ತೆ. ಓಕೆ. 10ನೇ ಪ್ರಶ್ನೆ, 40 kg ರಾಶಿ ಇರುವಂತಹ ಒಂದು ಕಾಯವನ್ನ ನೆಲದಿಂದ 5 ಮೀಟರ್ ಎತ್ತರಕ್ಕೆ ಏರಿಸಲಾಗಿದೆ. ಅದರ ಪ್ರಚನ್ನ ಶಕ್ತಿ ಎಷ್ಟು? ಆ ಕಾಯವನ್ನ ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಚಲನ ಶಕ್ತಿಯನ್ನ ಕಂಡುಹಿಡಿಯಿರಿ. ನೋಡಿ, ಕಾಯದ ರಾಶಿ ಮೀನ್ಸ್ ಮಾಸ್ 40 kg ಇದೆ. ಸ್ಥಾನಪಲ್ಲಟ ಡಿಸ್ಪ್ಲೇಸ್ಮೆಂಟ್ 5 ಮೀಟರ್ ಇದೆ. ಜೊತೆಗೆ ಗುರುತ್ವ ವೇಗೋತ್ಕರ್ಷ ಎಷ್ಟಿದೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಪ್ರಚನ್ನ ಶಕ್ತಿ mgh ಅನ್ನು ಉಪಯೋಗಿಸಿಕೊಂಡು ಮಾಡಿದಾಗ 40 kg ಇಂಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು 5 ಮೀಟರ್ ಮಾಡಿದಾಗ ನಮಗೆ 1960 ಜೌಲ್ಸ್ ಅಷ್ಟು ಸಿಗುತ್ತೆ. ಸೊ ಕಾಯವನ್ನ ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಪ್ರಚನ್ನ ಶಕ್ತಿ ಎಷ್ಟಿರುತ್ತೆ? ಡಿವೈಡೆಡ್ ಬೈ 2 ಮಾಡಿದಾಗ 980 ಜೌಲ್ಸ್ ಸಿಗುತ್ತೆ. ಸೊ ಶಕ್ತಿಯ ಸಂರಕ್ಷಣಾ ನಿಯಮದ ಕಾರಣದಿಂದ ಕಾಯವು ಸ್ವತಂತ್ರವಾಗಿ ಬೀಳುವಾಗ ಅದರ ಅರ್ಧ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚನ್ನ ಶಕ್ತಿಯು ಚಲನಶಕ್ತಿಗೆ ಸಮವಾಗಿರುತ್ತೆ. ಹಾಗಾಗಿ ಕಾಯವನ್ನ ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಚಲನಶಕ್ತಿ 980 ಜೌಲ್ ಅಷ್ಟು ಇರುತ್ತೆ. ಕಾಣಿಸ್ತಿದ್ಯಾ? ಓಕೆ. 11ನೇ ಪ್ರಶ್ನೆ, ಭೂಮಿಯನ್ನ ಸುತ್ತುತ್ತಿರುವಂತಹ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲದಿಂದಾಗಿ ಮಾಡಿದ ಕೆಲಸ ಎಷ್ಟು? ನಿಮ್ಮ ಉತ್ತರವನ್ನ ಸಮರ್ಥಿಸಿಕೊಳ್ಳಿ ಅಂತ ಇದೆ. ಭೂಮಿಯನ್ನ ಸುತ್ತುತ್ತಾ ಇರುವಂತಹ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲದಿಂದಾಗಿ ಮಾಡಿದ ಕೆಲಸ ಎಷ್ಟು? ಕೆಲಸ ನಡೆಯೋದಕ್ಕೆ ಸಾಧಿತವಾಗಬೇಕಾದ 2 ನಿಬಂಧನೆಗಳು ಅಂತ ಮೊದಲನೇದ್ರಲ್ಲೇ ನೋಡಿದ್ವಿ. ಒಂದು ಬಲ ಪ್ರಯೋಗ ಆಗಿರ್ಬೇಕು, ಇನ್ನೊಂದು ಕಾಯದ ಸ್ಥಾನವನ್ನ
ಕಾಯವು ಸ್ಥಾನವನ್ನ ಬದಲಾಯಿಸಿರ್ಬೇಕು. ಸೊ ಒಂದು ಕಾಯದ ಮೇಲೆ ವರ್ತಿಸುವ ಬಲ ಅದರ ಸ್ಥಾನಪಲ್ಲಟಕ್ಕೆ ಲಂಬವಾಗಿದ್ರೆ ಮಾಡಿದ ಕೆಲಸ ಯಾವಾಗ್ಲೂ ಶೂನ್ಯವಾಗಿರುತ್ತೆ. ದಿಸ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಭೂಮಿಯನ್ನು ಸುತ್ತುತ್ತಿರುವಂತಹ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲ ಏನಿರುತ್ತೆ ಅದರ ಸ್ಥಾನಪಲ್ಲಟಕ್ಕೆ ಲಂಬವಾಗಿದೆ, ಹಾಗಾಗಿ ಇಲ್ಲಿ ಕೆಲಸ ಶೂನ್ಯವಾಗಿದೆ ಅಂತ. ಓಕೆ, ಇನ್ನು 12ನೇ ಪ್ರಶ್ನೆ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ಧಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಾಗಿದೆಯಾ? ಯೋಚಿಸಿ. ಈ ಪ್ರಶ್ನೆಯನ್ನ ನಿಮ್ಮ ಸ್ನೇಹಿತರು ಮತ್ತು ಶಿಕ್ಷಕರ ಬಳಿ ಚರ್ಚಿಸಿ ಅಂತ ಇದೆ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಂದ್ರೆ ಒಂದು ಆಬ್ಜೆಕ್ಟ್ ಇದೆ, ಅದ್ರ ಮೇಲೆ ಯಾವುದೇ ಬಲ ಪ್ರಯೋಗ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಸ್ಥಾನಪಲ್ಲಟ ಆಗಿದೆಯಾ? ಹೌದು ಅಂತ ಇದೆ. ಏಕರೂಪ ಚಲನೆಯಲ್ಲಿ ಇರುವಂತಹ ಕಾಯ ಅಂದ್ರೆ ಏಕರೂಪ ಚಲನೆಯಲ್ಲಿ ಇರುವಂತ ಒಂದೇ ಅಂದ್ರೆ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ಏಕರೂಪ ಚಲನೆಯಲ್ಲಿ ಇರುವಂತಹ ಒಂದು ಕಾಯ ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವಂತಹ ಬಲ ಶೂನ್ಯವಾಗಿರುತ್ತೆ. ಆದ್ರೆ ಕಾಯದ ಸ್ಥಾನ ಏನಾಗಿರುತ್ತೆ? ಕಾಯದ ಸ್ಥಾನ ಪಲ್ಲಟ ಆಗ್ತಾ ಇರುತ್ತೆ. ಆದುದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನ ಪಲ್ಲಟ ಇದೆ ಅಂತ ನಾವು ಇದ್ರ ಮೂಲಕ ಹೇಳ್ತಾ ಹೋಗ್ತೀವಿ. ಓಕೆ, ಕ್ಲಿಯರ್, ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹುಲ್ಲಿನ ಹೊರೆಯನ್ನ 30 ನಿಮಿಷಗಳ ಕಾಲ ಹೊರುವುದರಿಂದ ಆಯಾಸಗೊಳ್ತಾನೆ. ಅವನು ಕೆಲಸ ಮಾಡಿದ್ದಾನೆಯೇ ಅಥವಾ ಇಲ್ಲ ಅನ್ನೋದನ್ನ ಸಮರ್ಥಿಸ್ಕೊಳ್ಳಿ ಅಂತ ಇದೆ. ಕೆಲಸ ಮಾಡಿಲ್ಲ. ಕೆಲಸ ನಡೆಯಬೇಕು ಅಂತ ಅಂದ್ರೆ ನಮಗೆ ಏನ್ ಇರ್ಬೇಕು? ಒಂದು ಬಲ ಪ್ರಯೋಗ ಆಗಿರ್ಬೇಕು, ಇನ್ನೊಂದು ಕಾಯದ ಸ್ಥಾನವನ್ನ ಬದಲಾಯಿಸಿರ್ಬೇಕು. ಸೊ ಒಬ್ಬ ವ್ಯಕ್ತಿ ತನ್ನ ತಲೆ ಮೇಲೆ ಹುಲ್ಲಿನ ಹೊರೆಯನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂದಾಗ ಹುಲ್ಲಿನ ಹೊರೆಯು ಸ್ಥಾನ ಪಲ್ಲಟ ಆಗಿರೋದಿಲ್ಲ. ಓಕೆ, ವ್ಯಕ್ತಿಯ ತಲೆಯ ಮೇಲೆ ಇರುವಂತಹ ಹುಲ್ಲಿನ ಹೊರೆಯ ಮೇಲೆ ಗುರುತ್ವ ಬಲ ವರ್ತಿಸಿದ್ರೂ ಕೂಡ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹುಲ್ಲಿನ ಹೊರೆಯ ಯಾವುದೇ ಬಲ ಕೂಡ ಹಾಕಿರೋದಿಲ್ಲ. ಹಾಗಾಗಿ ಮಾಡಿದ ಕೆಲಸ ಏನಾಗಿರುತ್ತೆ? ಇಲ್ಲಿ ವರ್ಕ್ ಡನ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ. 14ನೇ ಪ್ರಶ್ನೆ. ಒಂದು ವಿದ್ಯುತ್ ಹೀಟರ್ನ ಮೇಲೆ 1500 ವ್ಯಾಟ್ ಅಂತ ನಮೂದಿಸಿದರೆ, ಯಾವ್ದ್ರ ಮೇಲೆ? ಒಂದು ವಾಟರ್ ಹೀಟರ್ ಮೇಲೆ, ಎಲೆಕ್ಟ್ರಿಕ್ ವಾಟರ್ ಹೀಟರ್ ಮೇಲೆ. ಅದು 10 ಗಂಟೆಗಳಲ್ಲಿ ಎಷ್ಟು ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ? ಹಾಗಾದ್ರೆ 1500 ವ್ಯಾಟ್ ಅಂತ ಬರ್ತಿದೆ ಅಂತ ಹೇಳಿದಾಗ ಅದನ್ನ 10 ಗಂಟೆಗಳಲ್ಲಿ ಎಷ್ಟು ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ 10 ಗಂಟೆ ಇಟ್ಟಾಗ? ನೋಡಿ, ವಿದ್ಯುತ್ ಹೀಟರ್ನ ಮೇಲೆ ನಮೂದಾದ ಶಕ್ತಿ ಸಾಮರ್ಥ್ಯ 1500 ವ್ಯಾಟ್. ಅದನ್ನ ನಾವು ಕಿಲೋವ್ಯಾಟ್ ಗೆ ಕನ್ವರ್ಟ್ ಮಾಡಿದಾಗ 1.5 ಕಿಲೋವ್ಯಾಟ್ ಆಗುತ್ತೆ. ಕಾಲ ಎಷ್ಟು? 10 ಗಂಟೆ ಕೊಟ್ಟಿದ್ದಾರೆ. ಸಾಮರ್ಥ್ಯ ಇಸ್ ಈಕ್ವಲ್ ಟು ವರ್ಕ್. ಓಕೆ, ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್. ಸೊ ಇಲ್ಲೇನಾಗುತ್ತೆ? ಇದನ್ನ ನಾವು ರಿಅರೇಂಜ್ ಮಾಡ್ಕೊಂಡಾಗ ನಮಗೆ 1.5 ಕಿಲೋವ್ಯಾಟ್ ಇಂಟು 10 ಮಾಡಿದಾಗ 15 ಕಿಲೋವ್ಯಾಟ್ ಅವರ್ ಇಷ್ಟು ಬಳಸ್ಕೊಳ್ಳುತ್ತೆ. ಇಷ್ಟು ಶಕ್ತಿಯನ್ನ ಅದು ಬಳಸ್ಕೊಳ್ಳುತ್ತೆ. ಓಕೆ, 15ನೇ ಪ್ರಶ್ನೆ. ಒಂದು ಲೋಲಕದ ಗುಂಡನ್ನು ಒಂದು ಕಡೆಯಿಂದ ಎಳೆದು ಆಂದೋಲನಗೊಳಿಸಿದಾಗ ಶಕ್ತಿಯು ವರ್ಗಾವಣೆಗೊಳ್ಳುವುದನ್ನು ಚರ್ಚಿಸಿ. ಶಕ್ತಿ ಸಂರಕ್ಷಣಾ ನಿಯಮವನ್ನು ವಿವರಿಸಿ. ಅಂತಿಮವಾಗಿ ಅದು ಏಕೆ ಸ್ಥಿರ ಸ್ಥಿತಿಗೆ ಬಂದಿತ್ತು? ಅಂತಿಮವಾಗಿ ಅದರ ಶಕ್ತಿ ಏನಾಯ್ತು? ಅದು ಶಕ್ತಿ ಸಂರಕ್ಷಣಾ ನಿಯಮದನ್ವಯ ಉಲ್ಲಂಘಿಸಿದೆ ಅಂತ ಕೇಳಿದ್ದಾರೆ. ನೋಡಿ, ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನ ಸೃಷ್ಟಿಸುವುದಕ್ಕೂ ಆಗಲ್ಲ, ನಾಶಗೊಳಿಸೋದಕ್ಕೂ ಆಗಲ್ಲ. ಆದ್ರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು ಅಂತ. ಅಂದ್ರೆ ಶಕ್ತಿಯ ಸಂರಕ್ಷಣಾ ನಿಯಮ ಅಂದ್ರೆ ಎನರ್ಜಿ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಆ ರೂಲ್ ಪ್ರಕಾರ ಏನು? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಒನ್ ಫಾರ್ಮ್ ಇಂಟು ಅನದರ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ನೋಡಿದ್ರೆ ಚಿತ್ರದಲ್ಲಿ ಒಂದು ಲೋಲಕದ ಗುಂಡು ತನ್ನ ಸರಾಸರಿ ಸ್ಥಾನ P ನಿಂದ A ಅಥವಾ B ಗೆ ಚಲಿಸಿದಾಗ ಇಲ್ಲಿ ಏನ್ ಕಾಣುತ್ತಾ ಇದೆ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಚಲಿಸ್ತಾ ಇರುವಾಗ ತನ್ನ ಸರಾಸರಿ ಸ್ಥಾನ P ಗಿಂತ ಹೆಚ್ಚು ಎತ್ತರದಲ್ಲಿ ಇರುತ್ತೆ. ಈ ಹಂತದಲ್ಲಿ ಲೋಲಕದ ಗುಂಡಿನ ಚಲನಶಕ್ತಿ ಸಂಪೂರ್ಣವಾಗಿ ಪ್ರಚಂಡ ಶಕ್ತಿಯಾಗಿ ಬದಲಾಗುತ್ತೆ. ಚಲನಶಕ್ತಿ ಏನಾಗಿರುತ್ತೆ? 0 ಆಗಿರುತ್ತೆ. ಲೋಲಕದ ಗುಂಡು P ನ ಕಡೆಗೆ ಚಲಿಸಿದಾಗ ಪ್ರಚನ ಶಕ್ತಿ ಕಡಿಮೆ ಆಗುತ್ತೆ ಮತ್ತು ಚಲನಶಕ್ತಿ ಕೂಡ ಹೆಚ್ಚಾಗುತ್ತೆ. ಲೋಲಕದ ಗುಂಡು P ತಲುಪಿದಾಗ ಪ್ರಚನ ಶಕ್ತಿ ಏನಾಗಿರುತ್ತೆ? 0 ಆಗಿರುತ್ತೆ. ಓಕೆ, ಅಂದ್ರೆ ಸ್ಟೋರೇಜ್ ಎನರ್ಜಿ ಏನಾಗಿರುತ್ತೆ? ದಟ್ ಪೊಟೆನ್ಶಿಯಲ್ ಎನರ್ಜಿ 0 ಆಗಿರುತ್ತೆ. ಲೋಲಕದ ಗುಂಡು ಚಲನಶಕ್ತಿಯನ್ನು ಹೊಂದಿರುತ್ತೆ. ಹೀಗೆ ಲೋಲಕದ ಆಂದೋಲನಗಳು ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಲೋಲಕದ ಗುಂಡು ಶಾಶ್ವತವಾಗಿ ಆಂದೋಲನವನ್ನ ಉಂಟು ಮಾಡೋದಿಲ್ಲ. ಸ್ವಲ್ಪ ಸಮಯದ ನಂತರ ಸ್ಥಿರ ಸ್ಥಿತಿಗೆ ಬಂದಿರುತ್ತೆ. ಕಾರಣ ಯಾಕೆ ಅಂದ್ರೆ ಗಾಳಿಯ ಪ್ರತಿರೋಧ ಉಂಟಾಗಿ ಘರ್ಷಣೆಯಿಂದ ಚಲನಶಕ್ತಿ ಕಳೆದುಕೊಂಡು ಲೋಲಕದ ಗುಂಡು ಸ್ಥಿರ ಸ್ಥಿತಿಗೆ ಬರುತ್ತೆ. ಸೊ ಶಕ್ತಿ ಸಂರಕ್ಷಣಾ ನಿಯಮದ ಉಲ್ಲಂಘನೆ ಇಲ್ಲಿ ಆಗಿಲ್ಲ. ಓಕೆ, ಎಂ ರಾಶಿ ಉಳ್ಳಂತ ಒಂದು ಕಾಯವು y ವೇಗದೊಂದಿಗೆ ಚಲಿಸ್ತಾ ಇದೆ. ಆ ಕಾಯವನ್ನ ಸ್ಥಿರ ಸ್ಥಿತಿಗೆ ತರಬೇಕು ಅಂದ್ರೆ ಅದ್ರ ಮೇಲೆ ನಡೆಸುವಂತ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಎಂ ರಾಶಿ ಉಳ್ಳ
v ವೇಗದೊಂದಿಗೆ ಚಲಿಸ್ತಾ ಇರುವಂತಹ ಒಂದು ಕಾಯದ ಚಲನಶಕ್ತಿ ಏನಿರುತ್ತೆ ಅದನ್ನ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv². ಆ ಕಾಯವನ್ನ ಸ್ಥಿರ ಸ್ಥಿತಿಗೆ ತರಬೇಕು ಅಂದ್ರೆ ಅದ್ರ ಮೇಲೆ ಇಷ್ಟು ಏನು ಹಾಫ್ mv² ನಷ್ಟು ಕೆಲಸ ನಡೆಸಬೇಕಾಗುತ್ತೆ ಅಷ್ಟೇ. ಇನ್ನು 1500 kg ರಾಶಿ ಉಳ್ಳಂತ 60 km/h ವೇಗದಲ್ಲಿ ಚಲಿಸ್ತಾ ಇರುವಂತಹ ಒಂದು ಕಾರನ್ನ ನಿಲ್ಲಿಸೋದಕ್ಕೆ ಬೇಕಾಗುವಂತಹ ಕೆಲಸವನ್ನ ಲೆಕ್ಕ ಮಾಡಿ ಅಂತ ಇದೆ. ಕಾರಿನ ರಾಶಿ ಎಷ್ಟು 1500 kg, ಕಾರಿನ ವೇಗ ಎಷ್ಟು 60 km/h. ಸೊ ಇಲ್ಲೇನಾಗುತ್ತೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv². ನಾವಿಲ್ಲಿ ಏನ್ ಮಾಡ್ತಾ ಇದೀವಿ 1500 kg ಇಂಟು 60 ಇಂಟು ಇಲ್ಲಿ ನಾವೇನ್ ಮಾಡ್ಕೊಂಡಿರ್ತೀವಲ್ಲ km/h ಅದನ್ನ ಇಲ್ಲಿ ಬರ್ಕೊಂಡಾಗ ನಮ್ಗೆ 20.8 ಇಂಟು 10⁴ ಜೌಲ್ಸ್ ಅಷ್ಟು ಎನರ್ಜಿ ಬೇಕಾಗುತ್ತೆ ನಾವು ಅದನ್ನ ತಡಿಬೇಕು ಅಂತಂದ್ರೆ. ಇನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿ ಎಂ ರಾಶಿಯ ಒಂದು ಕಾಯದ ಮೇಲೆ ಬಲ ಎಫ್ ವರ್ತಿಸುತ್ತಾ ಇದೆ. ಸ್ಥಾನಪಲ್ಲಟ ದಿಕ್ಕು ಉದ್ದವಾದ ಬಾಣದ ಗುರುತಿನಿಂದ ತೋರಿಸಿರುವಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಇದೆ. ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಡಿದ ಕೆಲಸವು ಧನಾತ್ಮಕ, ಋಣಾತ್ಮಕ ಅಥವಾ 0 ಆಗಿದೆಯಾ ಅನ್ನೋದನ್ನ ವ್ಯಾಖ್ಯಾನಿಸಿ ಅಂತ ಇದೆ. ನೋಡಿ ಮೊದಲನೇದಿದು ಸನ್ನಿವೇಶ 1 ಈ ತರ ಇದೆ. ಇಲ್ಲೇನಾಗಿದೆ ಮಾಡಿದ ಕೆಲಸ ಏನಿದೆ ಇಲ್ಲಿ ಶೂನ್ಯವಾಗಿದೆ. ಇಲ್ಲಿ ಯಾವ ಕೆಲಸವೂ ಆಗಿಲ್ಲ. ಕಾಯದ ಮೇಲೆ ವರ್ತಿಸಿದಂತ ಬಲದ ದಿಕ್ಕು ಸ್ಥಾನಪಲ್ಲಟಕ್ಕೆ ಲಂಬವಾಗಿದೆ. ಹೌದಲ್ವಾ ನೋಡಿ ಲಂಬವಾಗಿದೆ. ಸೊ ಹಾಗಾಗಿ ಅದರಿಂದ ಕೆಲಸ ಏನಾಗಿದೆ ಶೂನ್ಯ ಆಗಿದೆ. ಇನ್ನು ಎರಡನೇದ್ರಲ್ಲಿ ಏನಾಗಿದೆ ಮಾಡಿದ ಕೆಲಸ ಇಲ್ಲಿ ಧನಾತ್ಮಕವಾಗಿದೆ ಅಂದ್ರೆ ಬಲ ಪ್ರಯೋಗ ಇಲ್ಲಾಗಿದೆ. ಸೊ ದಟ್ ಅದು ಮೂಮೆಂಟ್ ಕೂಡ ಇಲ್ಲಾಗುತ್ತೆ. ಹಾಗಾಗಿ ಕಾಯದ ಮೇಲೆ ವರ್ತಿಸಿದಂತ ಬಲದ ದಿಕ್ಕು ಕಾಯದ ಸ್ಥಾನಪಲ್ಲಟ ದಿಕ್ಕಿನಲ್ಲಿ ಇದೆ. ಆದುದರಿಂದ ಮಾಡಿದ ಕೆಲಸ ಇಲ್ಲಿ ಪಾಸಿಟಿವ್ ಆಗಿದೆ. ಇಲ್ಲಿ ನೋಡಿ ಏನಾಗ್ತಾ ಇದೆ ಸನ್ನಿವೇಶ 3ರಲ್ಲಿ ಮಾಡಿದ ಕೆಲಸವು ಋಣಾತ್ಮಕವಾಗಿದೆ. ಡಿಸ್ಪ್ಲೇಸ್ಮೆಂಟ್ ನೋಡಿ ಮಾಡಿದ ಕೆಲಸ ಋಣಾತ್ಮಕವಾಗಿದೆ. ಕಾಯದ ಮೇಲೆ ವರ್ತಿಸಿದ ಬಲದ ದಿಕ್ಕಿಗೆ ವಿರುದ್ಧ ದಿಕ್ಕಿಗೆ ಸ್ಥಾನಪಲ್ಲಟ ಆಗಿದೆ. ಇಲ್ಲೇನಾಗ್ತಾ ಇದೆ ವಿರುದ್ಧ ದಿಕ್ಕಿಗೆ ಸ್ಥಾನಪಲ್ಲಟ ಆಗ್ತಾ ಇದೆ. ಹಾಗಾಗಿ ಕೆಲಸವು ಏನಾಗಿದೆ ಇಲ್ಲಿ ಕೆಲಸ ಆಗಿದೆ ಬಟ್ ಅದು ಋಣಾತ್ಮಕವಾಗಿದೆ. ಹಲವು ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದ್ದರೂ ಅದರ ವೇಗೋತ್ಕರ್ಷ 0 ಆಗಿದೆ ಎಂದು ಸೋನಿಯು ಹೇಳುತ್ತಾಳೆ. ಅವಳ ಈ ಹೇಳಿಕೆಯನ್ನ ನೀವು ಒಪ್ಪುವಿರಾ? ಅಂದ್ರೆ ಏನು ಹಲವು ಬಲಗಳು ಅಂದ್ರೆ ಸಾಕಷ್ಟು ಫೋರ್ಸ್ ಒಂದು ಕಾಯದ ಮೇಲೆ ವರ್ತಿಸಿದ್ರು ಕೂಡ ವೇಗೋತ್ಕರ್ಷ 0 ಆಗಿದೆ. ಆಕ್ಸಲರೇಷನ್ ವೇಗೋತ್ಕರ್ಷ 0 ಆಗಿದೆ ಅಂತ ಹೇಳ್ತಾಳೆ. ಇದನ್ನ ಒಪ್ತೀರಾ? ಹೌದು. ಯಾಕೆ ಅಂದ್ರೆ ಹಲವು ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದ್ರೂ ಕೂಡ ಅದರ ವೇಗೋತ್ಕರ್ಷ 0 ಆಗಬಹುದು. ಕಾರಣ ಯಾಕೆ ಅಂದ್ರೆ ಏಕರೂಪ ಚಲನೆಯ ವಸ್ತುವಿನ ಮೇಲೆ ವರ್ತಿಸುವಂತಹ ಬಲ ಯಾವಾಗ್ಲೂ ಶೂನ್ಯ ಆಗಿರುತ್ತೆ. ಓಕೆ, ಇದು ಕೂಡ ಅಂದ್ರೆ ಆಕ್ಸಲರೇಷನ್ ಮತ್ತೆ ಯೂನಿಫಾರ್ಮ್ ಮೋಷನ್ ಏನಿರುತ್ತೆ, ಯೂನಿಫಾರ್ಮ್ ಮೋಷನ್ ಅಲ್ಲಿ ಈವನ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಕೆಲಸ ಆಗದೆ ಇದ್ರೂ ಕೂಡ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಹೌದು ಆಗುತ್ತೆ ಅಂತ. ಈವನ್ ಆಕ್ಸಲರೇಷನ್ ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಯೂನಿಫಾರ್ಮ್ ಮೋಷನ್ ಅಲ್ಲಿ ಏನಾಗುತ್ತೆ ವಸ್ತುವಿನ ಮೇಲೆ ವರ್ತಿಸುವಂತಹ ಬಲ ಇಲ್ಲಿ ಶೂನ್ಯ ಆಗಿರುತ್ತೆ. ಓಕೆ, ಹಾಗಾಗಿ ವೇಗೋತ್ಕರ್ಷ 0 ಆಗಿದೆ ಇಲ್ಲೂ ಕೂಡ. 20ನೇ ಪ್ರಶ್ನೆ, 500 ವ್ಯಾಟ್ ಸಾಮರ್ಥ್ಯ ಉಳ್ಳಂತ 4 ಪರಿಕರಗಳಿಂದ 10 ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನ ಕಿಲೋವ್ಯಾಟ್ ಅವರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದರೆ ಪರಿಕರದ ಮೇಲೆ ನಮೂದಾದಂತಹ ಶಕ್ತಿ ಸಾಮರ್ಥ್ಯ P is equal to 500 ವ್ಯಾಟ್. ಅದನ್ನ ಕಿಲೋವ್ಯಾಟ್ ಗೆ ಕನ್ವರ್ಟ್ ಮಾಡ್ಕೊಂಡಾಗ 0.5 ಕಿಲೋವ್ಯಾಟ್ ಆಗುತ್ತೆ. ಟೈಮ್ ಎಷ್ಟು 10 ಗಂಟೆಗಳು. ಸೊ ಸಾಮರ್ಥ್ಯ ಇಸ್ ಈಕ್ವಲ್ ಟು W/T ಮಾಡಿದಾಗ ನಮಗೆ ಬೇಕಾಗಿರೋದು ಯಾವುದು ಇದು. ಸೊ ಹಾಗಾಗಿ ಇದು ಇಂಟು ಇದು ಅಂದ್ರೆ ಇದನ್ನ ಇಲ್ಲಿ ಕಳಿಸಿದಾಗ ಇದಿಷ್ಟಾಗುತ್ತೆ. ಸೊ ಇರೋ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ 500 ವ್ಯಾಟ್ ಸಾಮರ್ಥ್ಯ ಉಳ್ಳಂತ 4 ಪರಿಕರಗಳಿಂದ 10 ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟಂತ ಶಕ್ತಿ ಎಷ್ಟಿರುತ್ತೆ? ದಟ್ ಇಸ್ ಓನ್ಲಿ 20 ಯೂನಿಟ್ಸ್. ಓಕೆ, ಸ್ವತಂತ್ರವಾಗಿ ಬೀಳ್ತಾ ಇರುವಂತಹ ಒಂದು ಕಾಯವು ಅಂತಿಮವಾಗಿ ನೆಲವನ್ನ ತಲುಪಿ ನಿಂತಿತು. ನೋಡಿ ಸ್ವತಂತ್ರವಾಗಿ ಇವಾಗ ಮೇಲಿಂದ ಒಂದನ್ನ ನಾವು ಫ್ರೀ ಫಾಲ್ ಅಂತ ಹೇಳ್ತೀವಿ. ತಗೊಂಡು ಬೀಳಿಸಿದಾಗ ನೆಲವನ್ನ ಅದು ತಲುಪುತ್ತೆ. ಅದರ ಚಲನ ಶಕ್ತಿ ಏನಾಗುತ್ತೆ ಅಂತ ಕೇಳಿದರೆ ಯಾವುದೇ ಒಂದು ಆಬ್ಜೆಕ್ಟ್ ಅನ್ನು ನೀವು ಕೈಯಲ್ಲಿ ಇಟ್ಕೊಂಡು ಹಾಗೆ ಫ್ರೀ ಫಾಲ್ ಹಂಗೆ ಬಿಡಿ, ಅಲ್ಲಿ ಏನಾಗುತ್ತೆ ಚಲನ ಶಕ್ತಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಕೈನೆಟಿಕ್ ಎನರ್ಜಿ ಏನಾಗುತ್ತೆ ನೋಡಿ. ಸ್ವತಂತ್ರವಾಗಿ ನೆಲದ ಕಡೆಗೆ ಬಿದ್ದಂತ ಒಂದು ಕಾಯದ ಪ್ರಚನ್ನ ಶಕ್ತಿ ಕಡಿಮೆ ಆಗುತ್ತೆ. ಸ್ಟೋರೇಜ್ ಎನರ್ಜಿ ಮೀನ್ಸ್ ಪೊಟೆನ್ಶಿಯಲ್ ಎನರ್ಜಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಮತ್ತು ಚಲನ ಶಕ್ತಿ ಹೆಚ್ಚಾಗುತ್ತೆ. ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಕೈನೆಟಿಕ್ ಎನರ್ಜಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಕಾಯವು ನೆಲವನ್ನ ಮುಟ್ಟಿದಾಗ ಎಲ್ಲಾ ಪ್ರಚನ್ನ ಶಕ್ತಿಯು ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಓಕೆ, ಕಾಯವು ಆ ಒಂದು ಆಬ್ಜೆಕ್ಟ್ ನೆಲವನ್ನ ಮುಟ್ಟಿದಾಗ ಎಲ್ಲಾ ಪ್ರಚನ್ನ ಶಕ್ತಿಯು ಕೂಡ ಎಲ್ಲಾ ಪೊಟೆನ್ಶಿಯಲ್ ಎನರ್ಜಿ ಏನಿರುತ್ತೆ ಅದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕಾಯವು ನೆಲವನ್ನ ಮುಟ್ಟಿದ ನಂತರ
ನೆಲವನ್ನ ಮುಟ್ಟಿದ ನಂತರ ಚಲನಶಕ್ತಿ ಉಷ್ಣ ಶಕ್ತಿ ಮತ್ತು ಶಬ್ದ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಚಲನಶಕ್ತಿ ಏನಿರುತ್ತೆ ಅದು ಉಷ್ಣ ಶಕ್ತಿ ಜೊತೆಗೆ ಶಬ್ದ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಕಾಯದ ಚಲನಶಕ್ತಿಯು ಭೂಮಿಯ ಸ್ವರೂಪವನ್ನ ಅವಲಂಬಿಸಿ ನೆಲವನ್ನ ವಿರೂಪಗೊಳಿಸಬಹುದು. ಸೊ ಹಾಗಾಗಿ ಕಾಯದ ಚಲನಶಕ್ತಿ ಇರುತ್ತೆ, ಒಂದು ಆಬ್ಜೆಕ್ಟ್ ನ ಚಲನಶಕ್ತಿ ಏನಿರುತ್ತೆ ಭೂಮಿಯ ಸ್ವರೂಪವನ್ನ ಅವಲಂಬಿಸಿ, ಅಂದ್ರೆ ಭೂಮಿಯ ಸ್ವರೂಪ ಡಿಪೆಂಡ್ ಅಪಾನ್ ಭೂಮಿಯ ಸ್ವರೂಪ ತನ್ನ ಒಂದು ಆ ನೆಲವನ್ನ ಅದು ವಿರೂಪಗೊಳಿಸಬಹುದು. ಓಕೆ, ಸೊ ಇದಿಷ್ಟು. ಇಲ್ಲಿಗೆ ನಾವು 20 ಕ್ವೆಶನ್ಸ್ ಅನ್ನ ಇಲ್ಲಿ ನೋಡಿದ್ವಿ. ಇದರಲ್ಲಿ MCQs ಇದ್ರ ಮೇಲೆ ಬಹಳಷ್ಟು MCQs, ಒನ್ ಲೈನರ್ಸ್ ಎಲ್ಲ ಕೇಳ್ತಿರ್ತಾರೆ. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ಪೇಪರ್ 1 ನೋಡಿ ಈ ರೀತಿ ಒಂದು ಪಿಕ್ಚರ್ ಅನ್ನ ಕೊಟ್ಟು ಇಲ್ಲಿ ಕೆಲಸ ಆಗಿದೆನಾ ಇಲ್ವಾ ಅಂತ ಈ ರೀತಿ ಕೂಡ ಕೇಳ್ತಾರೆ. ನೋಡಿ ಅದೇ ದಿಕ್ಕಿನಲ್ಲಿ ಇದ್ರೆ ಇಲ್ಲಿ ಕೆಲಸ ಆಗಿದೆ, ನೋಡಿ ಇದು ವಿರುದ್ಧ ದಿಕ್ಕಿನಲ್ಲಿ ಆಗಿರುವಂತ ಕೆಲಸ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಮಾಡಿದ ಕೆಲಸ ಇಲ್ಲಿ ಶೂನ್ಯ ಆಗಿದೆ. ಯಾಕೆಂದ್ರೆ ಕೆಲಸದ ಮೇಲೆ ವರ್ತಿಸಿದಂತಹ ಬಲದ ದಿಕ್ಕು ಸ್ಥಾನಪಲ್ಲಟಕ್ಕೆ ಲಂಬವಾಗಿದೆ. ಅಂದ್ರೆ ಇಲ್ಲಿ ಫೋರ್ಸು ಈ ರೀತಿ ಆಗಿದೆ, ಸ್ಥಾನಪಲ್ಲಟಕ್ಕೆ ಅದೇನಾಗ್ತಾ ಇದೆ ಲಂಬವಾಗಿದೆ. ಓಕೆ, 90 ಡಿಗ್ರಿ ಆಗಿದೆ. ಸೊ ದಟ್ ಇಲ್ಲಿ ಕೆಲಸ ಶೂನ್ಯ ಆಗಿದೆ. ಓಕೆ, ಇದು ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ತರಗತಿಯಲ್ಲಿ ಬೇರೆ ವಿಷಯದ ಬಗ್ಗೆ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಂತೆ ಬೇರೆ ಬೇರೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.